ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ತಪ್ಪದೆ ಜ್ಯೇಷ್ಠ ಗುರುವಾರ ಅನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಮನುಷ್ಯನಿಗೆ ಬರುವಂಥ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕ್ಷಣ ಮಾತ್ರದಲ್ಲಿ ಕಷ್ಟಗಳನ್ನು ಕಳೆದು ಸುಖ ಸಂತೋಷವನ್ನು ಸಮೃದ್ಧಿಯನ್ನು ತುಂಬಿಸುವಂಥ ಮನೆಯ ತುಂಬ ಸಂತೋಷವನ್ನು ಕೊಡುವಂಥ ಮನೆಯ ಯಜಮಾನನಿಗೆ ಆದಾಯ ಜಾಸ್ತಿ ಆಗುವಂಥದ್ದು, ದುಡ್ಡು ಬರುತ್ತೆ, ಧನ ಆಕರ್ಷಣೆಯಾಗುತ್ತೆ, ಆಕಸ್ಮಿಕ ಧನ ಲಾಭ ಆಗುತ್ತೆ. ಯಾಕಂದರೆ ಮನೆಯ ಒಳಗಡೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ. ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಮನೆಯ ಬಾಗಿಲು, ಸಿಂಹದ್ವಾರ, ಹೊಸ್ತಿಲು ಇದನ್ನು ವಿಶೇಷವಾಗಿ ಪರಿಗಣನೆಗೆ ತಗೊಳ್ತೀವಿ. ಪ್ರತಿಯೊಬ್ಬರು ಕೂಡ ಒಂದು ವಾರದಲ್ಲಿ ವಿಶೇಷವಾದ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಹೊಸ್ತಿಲಿನ ಪೂಜೆ ಹಾಗೂ ಪರಿಹಾರ ಮಾಡುವಂಥದ್ದು ಸದಾಕಾಲ ನಡೀತಾನೆ ಇದೆ ಸ್ನೇಹಿತರೆ. ಯಾಕಂದರೆ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೂ ಕೂಡ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ತಪ್ಪದೆ ಮನೆಯ ಒಳಗಡೆ ಬರ್ತಾಳೆ. ಯಾಕಂದರೆ ಆ ತಾಯಿಗೆ ಯಾವ ಜಾಗದಲ್ಲಿ ತುಂಬ ಶಾಂತವಾಗಿ ಹಾಗೂ ಸುಗಂಧಭರಿತವಾಗಿ ತುಂಬ ನೀಟಾಗಿ ಎಲ್ಲಿ ಇರುತ್ತೋ ಸ್ವಚ್ಛವಾಗಿ ಆ ಜಾಗಕ್ಕೆ ಆ ತಾಯಿ ಬರ್ತಾಳೆ. ಸ್ವಚ್ಛತೆ ಎಲ್ಲಿ ಇರೋದಿಲ್ವೋ ಆ ಜಾಗದಲ್ಲಿ ಜ್ಯೇಷ್ಠಾದೇವಿ ನೆಲೆಸ್ತಾಳೆ. ಎಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೋ ಆ ಜಾಗಕ್ಕೆ ಲಕ್ಷ್ಮೀದೇವಿ ಕಾಲು ಕೂಡ ಇಡೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ನೆನಪಲ್ಲಿಟ್ಕೊಳ್ಬೇಕು. ಆಗ ನಮ್ಮ ಮನೆಯಲ್ಲಿ ಜ್ಯೇಷ್ಠಾದೇವಿ ನೆಲೆಸಿದಾಗ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತೀವಿ. ಮುಖ್ಯವಾಗಿ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ. ನಮಗೆ ಗೊತ್ತೇ ಆಗೋದಿಲ್ಲ ಈ ತಿಂಗಳು ಇದಕ್ಕೆ ಅಂತ ನಾವು ಕೆಲವೊಂದು ಕಮಿಟ್ಮೆಂಟನ್ನು ಇಟ್ಕೊಂಡು ನಮ್ಮ ಸ್ಯಾಲ್ರಿ ಅಥವಾ ನಮ್ಮ ಮನೆಗೆ ಬರುವಂಥ ಆದಾಯದ ಲೆಕ್ಕಾಚಾರಗಳನ್ನು ಇಟ್ಕೊಂಡಿರ್ತೀವಿ. ಅದಕ್ಕೆ ಸರಿತೂಗಿಸುವಂಥ ಜೀವನವನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ಅದು ಎಲ್ಲವೂ ತಲೆ ಕೆಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಮೇಲೆ ಏರುಪೇರು ಆಗುವಂಥದ್ದು, ಖರ್ಚುಗಳು ಪದೇ ಪದೇ ಬಂದು ಬೀಳುವಂಥದ್ದು ಮಾಡುತ್ತೆ. ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾವ ಜಾಗದಲ್ಲಿ ಹಣಕಾಸಿಗೆ ತುಂಬ ಕೊರತೆ ಇರುತ್ತೋ ಅವರಿಗೆ ಮನಃಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ನಿದ್ದೆ ಕೆಡ್ತಾರೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಮನೆಯಲ್ಲಿ ಇರುವಂಥ ಸದಸ್ಯರ ಮೇಲೆ ಕಿರಿಕಿರಿ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ. ಅಂದರೆ ನಮಗೆ ನೆಮ್ಮದಿಯನ್ನು ಕಳ್ಕೊಳ್ತೀವಿ. ಇದನ್ನು ನಾವು ತುಂಬಾ ಶಾಂತವಾಗಿ ಎಷ್ಟು ನಿಶ್ಶಬ್ದವಾಗಿ ಈ ಪರಿಹಾರಗಳನ್ನು ರಹಸ್ಯವಾಗಿ ಮಾಡ್ಕೊಳ್ತೀವೋ ಸದಾಕಾಲ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ. ಸಂಪತ್ತು ನಮಗೆ ಜಾಸ್ತಿ ಬರುತ್ತೆ, ಆಕಸ್ಮಿಕ ಧನ ಲಾಭ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ ನೀವು ಪ್ರದೋಷದ ಕಾಲದಲ್ಲಿ ಅಂದರೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ ನೋಡಿ, ಆ ಸಮಯದಲ್ಲಿ ದೇವತೆಗಳು ಅಸ್ತು ದೇವತೆಗಳು ಅಂದರೆ ನಮಗೆ ಪ್ರತಿ ಸಮಯ ಕೂಡ ನಾವು ಚೆನ್ನಾಗಿ ಮಾತಾಡ್ಕೊಳ್ಬೇಕು, ಉತ್ತಮವಾದಂಥ ಯೋಚನೆ ಮಾಡಬೇಕು ಅಂತ ನಮ್ಮ ಹಿರಿಯರು ತಿಳಿಸ್ಕೊಡೋದು ಅದಕ್ಕೆ. ನೆಗೆಟಿವ್ ಆಗಿ ನಾವು ಏನಾದರೂ ಮಾತಾಡಿದ್ರೆ, ಯೋಚನೆ ಮಾಡಿದ್ರೆ, ತಥಾಸ್ತು ಅಂತ ಹೇಳಿದ್ರೆ ಆಗ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ದೇವತೆಗಳು ಓಡಾಡುವಂಥ ಸಮಯ ಆಗಿರೋದ್ರಿಂದ ನಾವು ಉಮ್ಮತ್ತಿ ಎಲೆಯನ್ನು ತಗೊಂಡು ಬರೋದ್ರಿಂದ, ಉಮ್ಮತ್ತಿ ಎಲೆ ಯಾವಾಗಲೂ ನಕಾರಾತ್ಮಕ ಶಕ್ತಿಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು, ಬಾಧೆ, ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡುತ್ತೆ. ಯಾಕಂದರೆ ಈ ಒಂದು ಎಲೆ ಶಿವಸ್ವಾಮಿಯ ಪೂಜೆಗೆ ವಿಶೇಷವಾಗಿ ನಾವು ಬಳಸುವಂಥದ್ದು. ಶಿವಸ್ವಾಮಿಯ ಆಶೀರ್ವಾದ ತಪ್ಪದೆ ಸಿಗೋದ್ರಿಂದ ಈ ಎಲೆಯನ್ನು ತಗೊಂಡು ಬಂದು ನೀವು ಒರೆಸ್ಬಿಟ್ಟು ಇದರ ಮೇಲೆ
ಎಷ್ಟು ಉಪ್ಪು ಹಿಡಿಯುತ್ತೋ ಕಲ್ಲುಪ್ಪನ್ನು ಮಾತ್ರ ತಗೊಳ್ಬೇಕು. ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ನಮ್ಮ ಮನೆಯ ಆಸುಪಾಸು ಅಕ್ಕಪಕ್ಕದಲ್ಲಿ ಮನೆಯ ಒಳಗಡೆ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಇನ್ನು ಗುರುವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಜೀರಿಗೆಯನ್ನು ಬಳಸಬೇಕು. ಜೀರಿಗೆ ಬಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಸುಗಂಧಭರಿತವಾದ ಈ ಒಂದು ಜೀರಿಗೆ ಹಣಕಾಸಿನ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಯಥೇಚ್ಛವಾದಂಥ ಧನಲಾಭವನ್ನು ತಂದುಕೊಡುತ್ತೆ. ದುಡ್ಡು ಕಾಸಿಗೆ ಕೊರತೆ ಆಗದೇ ಇರುವಂತೆ ಮಾಡುತ್ತೆ. 1 ಸ್ಪೂನಷ್ಟು ಉಪ್ಪಿನ ಮೇಲೆ ಜೀರಿಗೆಯನ್ನು ಹಾಕಿ ತದನಂತರ ಅದರ ಮೇಲೆ ಅರಿಶಿಣವನ್ನು ಹಾಕಬೇಕು. ಗುರುವಾರ ಯಾವತ್ತೇ ಆಗಲಿ ನೆನಪಿಟ್ಟುಕೊಂಡಿದ್ದೆ ಅರಿಶಿಣವನ್ನು ಜಾಸ್ತಿ ಬಳಸಿ ಸ್ನೇಹಿತರೆ. ಯಾಕಂದರೆ ಅರಿಶಿಣ ಬಂದು ಗುರುವಿನ ಸಂಕೇತ. ಗುರುವಾರ ಸ್ನಾನದ ನೀರಿಗೆ 1 ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಗುರುಬಲ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಇದರಲ್ಲಿ. ಆಗ ಗುರುಬಲ ಜಾಸ್ತಿ ಆದಾಗ ದುಡ್ಡು ಕಾಸು ನಮಗೆ ಬರ್ತಾನೆ ಇರುತ್ತೆ. ಚಿನ್ನವನ್ನು ತಗೊಳ್ಳುವಂಥ ಯೋಗ, ಚಿನ್ನ ಜಾಸ್ತಿ ನಮ್ಮ ಬಳಿ ಶೇಖರಣೆ ಆಗುತ್ತೆ. ಅಂದರೆ ಈಗ ನಾವು ಅದರ ಬೆಲೆಯನ್ನು ನೋಡಿ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಗುರು ನಮ್ಮ ಜೀವನದಲ್ಲಿ ಬಲವನ್ನು ಕೊಟ್ಟಾಗ ಯಥೇಚ್ಛವಾಗಿ ನಾವು ತಗೊಳ್ಳುವಂತೆ ಸೂಚಿಸುತ್ತೆ. ಇಷ್ಟನ್ನು ನೀವು ರೆಡಿ ಮಾಡಿಕೊಂಡಿದ್ದೆ ಮನೆಯ ಬಾಗಿಲತ್ರ ಹೊಸ್ತಿಲತ್ರ ಬಲಭಾಗ ಆಗಿರಬಹುದು, ಎಡಭಾಗದಲ್ಲೇ ಆಗಿರಬಹುದು ಇಡಿ. ಈ ಥರ ಇಟ್ಟಾಗ ಶ್ರೀ ಮಹಾಲಕ್ಷ್ಮಿಗೆ ಇದೆಲ್ಲವೂ ಇಷ್ಟ ಆಗುತ್ತೆ. ಆ ತಾಯಿ ಗೆಜ್ಜೆನಾದ ಮಾಡಿಕೊಳ್ತಾ ನಮ್ಮ ಮನೆ ಒಳಗಡೆ ಬರ್ತಾಳೆ. ಆ ತಾಯಿ ಬಂದಾಗ ಅದರ ಮುಂಚೆನೇ ಇದರಲ್ಲಿ ಬಳಸಿರುವಂಥ ವಸ್ತುಗಳನ್ನು ನಾವು ಇಟ್ಟಿರ್ತೀವಲ್ವ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅಲಕ್ಷ್ಮಿ ಓಡೋಗ್ತಾಳೆ. ಈ ಪರಿಹಾರದಿಂದ ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡ್ತಾಳೆ. ಕೇಳ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ, ಕಣ್ಣೀರು, ದರಿದ್ರ, ಬಡತನ ಹೋಗಲಾಡಿಸಿ ಸಿರಿ, ಸಂಪತ್ತು, ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನು ಕಾಪಾಡು ತಾಯಿ ಅಂತ ಕೇಳಿಕೊಂಡು ಈ ಪರಿಹಾರ ಮಾಡ್ಕೊಳ್ಳಿ. ಇನ್ನು ನೀವು ಇದನ್ನು ಮಾರನೆಯ ದಿನ ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಿ ಪರಿಹಾರ ಮಾಡಿ.